ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಏನಪ್ಪ ಇದು ಕಾರಲ್ಲಿ ಹೋಗ್ತಾ ವೀಡಿಯೋ ಹಾಕ್ತಿದ್ದಾರೆ, ಎಲ್ಲೋ ಹೋಗ್ತಾ ಇದ್ದಾರೆ ಏನು ಅಂತ ಅನ್ಕೋತಿದ್ದೀರಲ್ಲ. ಹೌದು, ಲಾಸ್ಟ್ ವೀಕ್ ಊಟಿಗೆ ಹೋಗಿದ್ವಿ. ವೀಡಿಯೋ ಸ್ವಲ್ಪ ಲೇಟಾಗಿ ಬರ್ತಿದೆ. ಊಟಿಗೆ ಹೋಗಿದ್ವಿ. ಫುಲ್ ಕನ್ಫ್ಯೂಷನಲ್ಲಿ ಹೋಗೋದಾ ಬೇಡವಾ ಅನ್ನೋ ಕನ್ಫ್ಯೂಷನಲ್ಲೇ ಹೊರಟಿದ್ದು. ಮಾರ್ನಿಂಗ್ 6:30ಗೆ ಫೈನಲ್ ಆಗಿದ್ದು. ನಾವು ಹೊರಟಿದ್ದು ಗುರುವಾರ. ಯಾಕಂದರೆ ಬುಧವಾರ ಮೈಸೂರಲ್ಲಿ ತುಂಬಾ ಮಳೆ ಬಂತು. ಜೊತೆಗೆ ನಾವು 2 ಫ್ಯಾಮಿಲಿ ಹೊರಡ್ತಾ ಇದ್ವಿ. ಜೊತೆಗೆ ಅವ್ರ ಪಾಪಗೂ ಕೂಡ ಜ್ವರ ಇದೆ ಅಂತ ಹೇಳಿದರು. ಸೊ ಬಿಡಪ್ಪ ನೋಡ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದ್ವಿ. ಇನ್ನು ಮಾರ್ನಿಂಗ್ ಅವ್ರು ಕಾಲ್ ಮಾಡಿ ಇಲ್ಲ ನೈಟ್ ಇನ್ನೂ ಜ್ವರ ಬಂದಿಲ್ಲ, ಹಾಗಾಗಿ ಅವಳನ್ನ ಊರಿಗೆ ಬಿಟ್ಟು ನಾವು ಬರ್ತೀವಿ ಅಂದರು. ಅವ್ರು ಬರ್ತೀನಿ ಅಂತ ಹೇಳಿ ಪಕ್ಕ ಆದಮೇಲೆ ನಾನು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿದ್ದು. ನಾನು ನೈಟ್ ಕೂಡ ಏನೂ ಪ್ಯಾಕ್ ಮಾಡ್ಕೊಂಡಿರಲಿಲ್ಲ. ಎಲ್ಲ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಟೆ. ಪಾಪು ಕರ್ಕೊಂಡು ಹೋಗ್ತಿರೋದ್ರಿಂದ ಒಂದು ಸ್ವಲ್ಪ ಜಾಸ್ತಿನೇ ಕ್ಯಾರಿ ಮಾಡಬೇಕು. 1-2 ಜೊತೆ ಎಕ್ಸ್ಟ್ರಾ ಬಟ್ಟೆ, ಅದು ಪಾಪುಗೆ ಟಾನಿಕ್ಸು. ಅವ್ರು ಒಂದು ಟೈಮಲ್ಲಿ ಇದ್ದಂಗೆ ಇನ್ನೊಂದು ಟೈಮಲ್ಲಿ ಇರೋಲ್ಲ, ಹೇಗಿರ್ತಾರೆ ಏನು ಒಂದು ಗೊತ್ತಿರೋಲ್ಲ. ಸೊ ಟಾನಿಕ್ ಆಗಿರ್ಬೋದು, ಬಟ್ಟೆ, ಪಾಪುಗೆ ಏನೇನು ನೀಡಿರುತ್ತೆ ಎಲ್ಲನೂ ಕೂಡ ಎಕ್ಸ್ಟ್ರಾ ಕ್ಯಾರಿ ಮಾಡಿದ್ದೆ. ನಾವು 4 ಡೇಸ್ ಅಂದ್ಕೊಂಡು ಹೋಗಿದ್ದು, ಗುರುವಾರ, ಶುಕ್ರವಾರ, ಶನಿವಾರ. ಆದರೆ ಶನಿವಾರ ಬರೋಣ ಇಲ್ಲ ಭಾನುವಾರ ಬರೋಣ ಅಂದ್ಕೊಂಡು ಹೊರಟ್ವಿ. ಬಟ್ ಅನ್ಫಾರ್ಚುನೇಟ್ಲಿ ನಾವು 2 ಡೇಸಿಗೆ ಫ್ರೈಡೇ ನೈಟಿಗೆ ನಾವು ವಾಪಸ್ ರಿಟರ್ನ್ ಆಗಿಬಿಟ್ವಿ. ಯಾಕೆ ಏನು ಅಂತ ಮುಂದೆ ಹೇಳ್ತೀನಿ. ಇನ್ನೊಂದೇನಪ್ಪ ಅಂದರೆ ನನ್ನ ಕಸಿನ್ ಸೋಮವಾರ ಅಥವಾ ಮಂಗಳವಾರ ಊಟಿಗೆ ಹೋಗಿದ್ರು. ಅವ್ರನ್ನ ಕೇಳಿದೆ ಹೇಗಿದೆ ವಾತಾವರಣ, ಮಳೆನ ಏನು ಅಂತ. ಇಲ್ಲ ಮಳೆ ಏನಿಲ್ಲ, ನಾವು 2 ಡೇಸ್ ಇದ್ವಿ, ಮಳೆ ಏನೂ ಬಂದಿಲ್ಲ, ಆರಾಮಾಗಿ ಬರ್ಬೋದು ಅಂದರು. ಸೊ ಅದೊಂದು ಧೈರ್ಯ ಆಯಿತು, ಬಿಡಪ್ಪ ಮಳೆ ಇಲ್ಲ ಬಟ್ ಚಳಿ ಅಂತೂ ಇದ್ದೇ ಇರುತ್ತೆ. ಪಾಪುಗೆ ಏನು ಬೇಕು ಅಂದ್ಕೊಂಡು ಅವನದು ಎಲ್ಲ ಏನೇನು ನೀಡಿದೆ ಎಲ್ಲನೂ ಕೂಡ ತೊಗೊಂಡು ಹೊರಟೆ. ನಾವು ಅವ್ರ ಮನೆ ಬಿಟ್ಟಾಗ 9:30 ಆಗಿತ್ತು. ಹೋಗ್ತಾ ಆನ್ ದ ವೇ ಟಿಫನ್ ಮಾಡ್ಕೊಂಡು ಹೊರಟ್ವಿ. ಇನ್ನು ಫಾರೆಸ್ಟ್ ಏರಿಯಾಗೆ ಎಂಟ್ರಿ ಆದ್ವಿ. ಎಂಟ್ರಿ ಆಗ್ತಿದ್ದಂಗೆ ಯಾವಾಗಲೂ ಬರೀ ಆನೆನೇ ವೆಲ್ಕಮ್ ಮಾಡುತ್ತೆ. ಹುಲಿ, ಸಿಂಹ, ಚಿರತೆ ಯಾವತ್ತೂ ವೆಲ್ಕಮ್ ಮಾಡಿಲ್ಲ. ಅದೊಂದು ಬೇಜಾರು. ಸರಿ ಅಂದ್ಕೊಂಡು ಆನೆ, ಜಿಂಕೆ ಇಷ್ಟ ಇನ್ನೇನೂ ಕಾಣಿಸಿಲ್ಲ ನಮಗೆ. ಈ ಕಡೆಯಿಂದ ಹೋಗ್ಬೇಕಾದ್ರೂ ಅಷ್ಟೇ, ಆ ಕಡೆಯಿಂದ ಬರಬೇಕಾದ್ರೂ ಅಷ್ಟೇ. ಇನ್ನೇನು ಮಾಡೋಕ್ಕಾಗಲ್ಲ, ಸಿಕ್ಕಿದ್ದು ನೋಡ್ಕೊಂಡು ಹೊರಟ್ವಿ. ಇನ್ನು ಹೋಗ್ತಾ ಆನ್ ದ ವೇ ಒಳ್ಳೆ ವ್ಯೂ. ಹೇಗಿತ್ತಂದರೆ ಒಂದೊಂದು ನಿಮಿಷಕ್ಕೂ ಒಂದೊಂದು ವಾತಾವರಣ. ಸಡನ್ನಾಗಿ ಮಳೆ ಬರೋದು ಅಥವಾ ಸಡನ್ನಾಗಿ ಬಿಸಿಲು ಬರ್ತಿತ್ತು, ಸಡನ್ನಾಗಿ ಮೋಡ ಫುಲ್ಲು ಬ್ಲ್ಯಾಕ್ ಆಗಿಬಿಡ್ತಿತ್ತು. ಒಂಥರ ಚೆನ್ನಾಗಿರ್ತಿತ್ತು. ಈ ಥರ ಟ್ರಿಪ್ ಹೋಗ್ಬೇಕಾದ್ರೆ ಆವಾಗವಾಗ ಈ ಥರ ಆದರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಅಪರೂಪಕ್ಕೆ ಹೋಗೋದು ಯಾವಾಗಲೋ ಒಂದು ಸಲ. ಸರಿ ಹೋಗ್ತಾ ಆನ್ ದ ವೇ ಮಾತ್ರ ಒಳ್ಳೆ ವ್ಯೂ ಇತ್ತು. ಜೊತೆಗೆ ಅಭಿ ಒಂದು ರೆಸಾರ್ಟ್ ಬುಕ್ ಮಾಡಿದರು. ಆ್ಯಕ್ಚುಲಿ ನಾನೇ ಕ್ಯಾನ್ಸಲ್ ಮಾಡಿದೆ, ಯಾಕೆಂದರೆ ಪಕ್ಕ ಇರಲಿಲ್ಲ ಹೋಗೋದು. ಬೇಡಪ್ಪ ಕ್ಯಾನ್ಸಲ್ ಮಾಡು, ಇನ್ ಕೇಸ್ ಹೊರಟ್ರೆ ನಿಯರ್ ಪಾಪು ಹೇಗಿರ್ತಾನೆ ಏನು ನೋಡಿಕೊಂಡು ಅಲ್ಲೇ ರೂಮ್ ತೊಗೊಳ್ಳೋಣ. ನಾವೆಲ್ಲಿರ್ತೀವಿ, ಹೇಗೆ ಪಾಪು ಸಡನ್ನಾಗಿ ಹತ್ರ ಅಲ್ಲೇ ಎಲ್ಲಾದರೂ ಸ್ಟೇ ಆಗಬೇಕಾಗತ್ತೆ, ಹೇಗೆ ಏನು ನೋಡಿಕೊಂಡು ನಿಯರ್ ಏನೋ ಒಂದು ಮಾಡ್ಕೊಳ್ಳೋಣ, ಈಗೇನು ಸದ್ಯಕ್ಕೆ ಬೇಡ ಅಂದ್ಬಿಟ್ಟು ರೆಸಾರ್ಟ್ನ ಕ್ಯಾನ್ಸಲ್ ಮಾಡಿಸ್ಬಿಟ್ಟೆ. ಸರಿ ನಾವು ಫಸ್ಟು ಅಲ್ಲೆಲ್ಲ ವ್ಯೂ ಎಲ್ಲ ಎಂಜಾಯ್ ಮಾಡ್ಕೊಂಡು ಫಸ್ಟು ಹೊರಟಿದ್ದೆ ಕರ್ನಾಟಕ ಸಿರಿ ತೋಟಗಾರಿಕೆಗೆ. ಇನ್ನು ಕಾರ್ ಇಳಿತಾ ಇದ್ದಂಗೆ ಮಳೆ ಸ್ಟಾರ್ಟ್ ಆಗಿಬಿಡ್ತು. 2 ನಿಮಿಷ ಮಳೆ ಬರೋದು, 2 ನಿಮಿಷ ಹೋಗೋದು, ಹೀಗೆ ಆಗ್ತಿತ್ತು. ಬಟ್ ಅಲ್ಲೆಲ್ಲ ಪ್ಲೇಸಸ್ನೆಲ್ಲ ನೋಡಿಕೊಂಡು ಫುಲ್ ಒಂದು ರೌಂಡ್ ಹಾಕ್ಕೊಂಡು ಗಾರ್ಡನ್ ಫುಲ್ಲು ಒಂದು ರೌಂಡ್ ಬಂದ್ವಿ. ತುಂಬಾ ಚೆನ್ನಾಗಿದೆ, ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಅಲ್ಲಲ್ಲೇ ಕ್ಲೀನ್ ಕೂಡ ಮಾಡ್ತಿದ್ರು. ಎಲ್ಲೂ ಕೂಡ ಏನೋ ಒಂದು ಪ್ಲ್ಯಾಸ್ಟಿಕ್ ಅಥವಾ ಒಂದು ಚಾಕ್ಲೇಟ್ ಕವರ್ ಏನೂ ಕೂಡ ಇರಲಿಲ್ಲ. ಅಷ್ಟು ನೀಟಾಗಿ ಅಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದರು. ಅಲ್ಲೆಲ್ಲ ನೋಡಿಕೊಂಡು ಬೈರ ಕೂಡ ತುಂಬ ಎಂಜಾಯ್ ಮಾಡ್ತಿದ್ದ. ಅವ್ನು ಬಿಡಿ ನಾನು ನಡ್ಕೊಂಡು ಬರ್ತೀನಿ ಅನ್ನೋ ಮಟ್ಟಿಗೆ ಎಂಜಾಯ್ ಮಾಡ್ತಿದ್ದ. ನನಗೆ ಸ್ವಲ್ಪ ಭಯ ಇತ್ತು, ಮಳೆ ಬರ್ತಿರೋದ್ರಿಂದ ಶೀತ ಗೀತ ಆಗಿಬಿಡತ್ತೆ ಅನ್ನೋದೊಂದು ಭಯ ಇತ್ತು. ಬಟ್ ಆದರೆ ಏನಿಲ್ಲ, ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಫುಲ್ ಒಂದು ರೌಂಡ್ ಹಾಕ್ಕೊಂಡು ಅಲ್ಲಿಂದ ಊಟಕ್ಕೆ ಅಂತ ಹೊರಟ್ವಿ. ನಾನು ಮೀಲ್ಸ್ ಆರ್ಡ್ರ್ ಮಾಡಿದೆ. ಮೀಲ್ಸ್ ಆರ್ಡ್ರ್ ಮಾಡಿದ ತಕ್ಷಣ ಮೀಲ್ಸ್ ಬಂದ ತಕ್ಷಣ ನನಗೆ ನೋಡಿ ಫುಲ್ ಡಿಸಪಾಯಿಂಟ್ ಆಗಿಬಿಟ್ಟೆ. ಏಕೆಂದರೆ ಫುಲ್ ದಪ್ಪ ರೈಸು, ದಪ್ಪ ಅನ್ನ. ನನಗೆ ತಿನ್ನೋಕ್ಕಾಗಲ್ಲ, ಅಷ್ಟು ದಪ್ಪ. ಒಳ್ಳೆ ಕಡಲೆಪುರಿ ಅಷ್ಟು ದಪ್ಪ ಇತ್ತು. ನಾನು ಏನಪ್ಪ ಇದು ಪಾಪುಗೆ ಹಿಂಗೆ ತಿನ್ನಿಸೋದು, ಇದೇನು ಡೈಜೆಸ್ಟ್ ಆಗುತ್ತಾ, ಹೀಗೆ ಏನು ಹೊಟ್ಟೆನೂ ಬರುತ್ತಾ ಅನ್ನೋದೊಂದು ಇದರಲ್ಲಿ ನಾನು ಸಹ ತಿನ್ನಲಿಲ್ಲ, ಪಾಪುಗೂ ಸಹ ತಿನ್ನಿಸ್ಲಿಲ್ಲ. ಇನ್ನು ಅದು ಅಭಿ ಅಣ್ಣ ಇಬ್ಬರೇ ತಿಂದು ಖಾಲಿ ಮಾಡಿದ್ರು. ಇನ್ನು ಅಲ್ಲಿಂದ ರೂಮ್ಸ್ ಎಲ್ಲಿ ಏನು ಅಂತ ಹುಡುಕ್ತಿದ್ಬೇಕಾದ್ರೆ ಎಲ್ಲ ಫುಲ್ ಬುಕ್ಕಿಂಗ್, ಎಲ್ಲ ಖಾಲಿ, ರೂಮ್ಸೇ ಇಲ್ಲ. ಸುಮಾರು ಎಷ್ಟೊಂದು ನೋಡಿದ್ವಿ, ಖಾಲಿ. ಸರಿ ಅಭಿ ಕೂಡ ಬೈದರು ನನಗೆ,
ನಾನು ಬುಕ್ ಮಾಡಿದೆ, ಕ್ಯಾನ್ಸಲ್ ಮಾಡಿಸ್ದೆ, ಏನು ಮಾಡೋಣ ಇತ್ತು ಅಂತ ನನಗೇನು ಗೊತ್ತಪ್ಪ ಈ ಥರ ಅಂತ. ನಾರ್ಮಲಿ ರಜದ ಟೈಮಲ್ಲಿ ಹಾಲಿಡೇ ಈ ಥರ ಫುಲ್ ಆಗುತ್ತೆ. ಈಗ ಸ್ಕೂಲ್ ಟೈಮ್ ಈಗ ಯಾರು ಬರ್ತಾರೆ, ನನಗೇನು ಗೊತ್ತಿತ್ತು ಹೀಗೆ ಅಂತ. ಫೈನಲಿ ಯಾವ್ದು ಸಿಗುತ್ತೋ ಅದ್ರಲ್ಲಿ ರೂಮಿಗೆ ಬಂದು ಸ್ಟೇ ಆದ್ವಿ. ಏನಪ್ಪ ಅಂದರೆ ಕಾರಲ್ಲಿ ಬರಬೇಕಾದ್ರೆ ಅಥವಾ ಟ್ರಾವೆಲ್ ಮಾಡಬೇಕಾದ್ರೆ ಫಾರೆಸ್ಟ್ ಏರಿಯಾದಲ್ಲೂ ಕೂಡ ನಮ್ಗೆ ಅಷ್ಟು ಚಳಿ ಅನ್ನಿಸ್ಲಿಲ್ಲ. ರೂಮಿಗೆ ಹೋಗ್ತಾ ಇದ್ದಂಗೆ ಫುಲ್ ಅಂದರೆ ಫುಲ್ಲು ಚಳಿ. ನನಗೆ ಭಯ ಸ್ಟಾರ್ಟ್ ಆಗ್ಬಿಡ್ತು, ಏನಪ್ಪ ಇಷ್ಟೊಂದು ಚಳಿ ಅಂತ. ಪಾಪು ಕರ್ಕೊಂಡು ಹೋಗಿದ್ದೀನಿ, ಇಷ್ಟೊಂದು ಚಳಿ ನನಗೆ ತಡ್ಕೊಳಕ್ಕಾಗ್ತಿಲ್ಲ. ಅಷ್ಟೊಂದು ಅಂದರೆ ಅಷ್ಟು ತುಂಬಾ ಚಳಿ ಇತ್ತು. ಬೈರ ತುಂಬ ನಡುಗ್ತಿದ್ದ ಗಡಗಡ ಅಂತ ಚಳಿಗೆ. ನಾನು ಅಬ್ಬಿಗೆ ಇಲ್ಲಪ್ಪ ಹೊರಟ್ಬಿಡೋಣ, ಈಗಲೇ ತುಂಬ ಚಳಿ ಇದೆ, ಪಾಪುಂಗೆ ತುಂಬ ಹಿಂಸೆ ಆಗ್ತಿದೆ ಅಂತಂದೆ. ಇಲ್ಲ ಈಗ ಎಲ್ಲೂ ಹೋಗೋಕ್ಕಾಗಲ್ಲ, ಫಾರೆಸ್ಟ್ ಏರಿಯಾ, ಪಾಪುನೆಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ, ಹೇಗಾದರೂ ಮಾಡಿ ಇವತ್ತೊಂದು ರಾತ್ರಿ ಇಲ್ಲೇ ಸ್ಟೇ ಆಗಬೇಕು, ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಸರಿ ಓಕೆ ಅಂತ ಹೇಳಿ ಪಾಪುನ ಫುಲ್ಲು ಬೆಚ್ಚಗಿಟ್ಟು ಅವ್ನಿಗೆ 2 ಸ್ವೆಟ್ರ್ ಹಾಕಿ ಅವನ್ನ ನೋಡ್ಕೊಂಡಿದ್ದಾಯಿತು. ಇನ್ನು ನಾಳೆ ಬೆಳಗ್ಗೆ ನಾವು ಎದ್ದು ಎಲ್ಲೆಲ್ಲಿ ಹೋಗಿದ್ವಿ ಏನೇನು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಈಗ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.